ಇನ್ಮುಂದೆ ಹೆಲಿಕಾಪ್ಟರ್ನಲ್ಲಾಗಲಿ ಯಾವುದೋ ಲೆಟರ್ನಲ್ಲಾಗಲಿ ಟಿಕೆಟ್ ಬರಲ್ಲ, ಜನನಾಯಕರಿಗೆ ಮಾತ್ರ ಟಿಕೆಟ್ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ. ಈ ಮೂಲಕ ಹಾಲಿ ಶಾಸಕರಿಗೆ ಮತ್ತು ಟಿಕೆಟ್ ಆಕಾಂಕ್ಷಿಗಳಿಗೆ ಸುಖ ಸುಮ್ಮನೆ ಟಿಕೆಟ್ ಕೊಡಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ರವಾನೆ ಮಾಡಿದ್ದಾರೆ. ಮುಂದಿನ ಚುನಾವಣೆ ಸಾಮೂಹಿಕ ನಾಯಕತ್ವದಲ್ಲಿ ಅನ್ನೋದರ ಮೂಲಕ ಸಿದ್ದರಾಮಯ್ಯಗೂ ಟಾಂಗ್ ನೀಡಿದ್ದಾರೆ. ರಾಹುಲ್ ಗಾಂಧಿ ಆಗಮನದಿಂದ ಕಾಂಗ್ರೆಸ್ನಲ್ಲಿ ಭಾರೀ ಸಂಚಲನ. 2018ರ ಚುನಾವಣೆಗೆ ಸನ್ನದ್ಧರಾಗುವಂತೆ ಕಾರ್ಯಕರ್ತರಿಗೆ ರಾಹುಲ್ ಕರೆ. ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ರಾಜ್ಯ ಕಾಂಗ್ರೆಸ್ ಮುಖಂಡರ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಸೆಂಟ್ರಲ್ ಕಾಲೇಜಿನ ಜ್ಞಾನ ಜ್ಯೋತಿ ಸಭಾಂಗಣದಲ್ಲಿ ನಡೆದ ಪಕ್ಷದ ಸರ್ವ ಸದಸ್ಯರ ಸಭೆಯನ್ನುದ್ದೇಶಿಸಿ ಮಾತನಾಡಿದ್ರು. ಇನ್ನು ಟಿಕೆಟ್ ಹೆಲಿಕಾಪ್ಟರ್ನಲ್ಲಿ ಬರಲ್ಲ, ಪತ್ರದ ಮೂಲಕವೂ ಬರಲ್ಲ. ಜನರ ಮಧ್ಯದ ಜನನಾಯಕರಿಗೆ ಮಾತ್ರ ಮುಂದಿನ ಚುನಾವಣೆಗೆ ಟಿಕೆಟ್. ಸರ್ವ ಸದಸ್ಯರ ಸಭೆಯ ವೇದಿಕೆಯಲ್ಲಿ ಸಿಎಂ, ಕೆಪಿಸಿಸಿ ಅಧ್ಯಕ್ಷರು ಸೇರಿ ಕೆಲವರಿಗೆ ಮಾತ್ರ ಅವಕಾಶ ನೀಡಲಾಗಿತ್ತು. ಈ ವೇಳೆ ಮಾತನಾಡಿದ ರಾಹುಲ್ ಗಾಂಧಿ, ಇನ್ನು ಮುಂದೆ ಹೆಲಿಕಾಪ್ಟರ್ನಲ್ಲಾಗ್ಲಿ ಯಾವುದೋ ಪತ್ರದಲ್ಲಾಗ್ಲಿ ಟಿಕೆಟ್ ಬರಲ್ಲ. ಬದಲಾಗಿ ಯಾರು ಜನನಾಯಕರಿದ್ದೀರೋ ಅಂತವರಿಗೆ ಮಾತ್ರ ಟಿಕೆಟ್ ನೀಡೋದಾಗಿ ಹೇಳಿದ್ರು. ಈ ಮೂಲಕ ಹಾಲಿ ಶಾಸಕರಿಗೆ ಮತ್ತು ಟಿಕೆಟ್ ಆಕಾಂಕ್ಷಿಗಳಿಗೆ ಸ್ಪಷ್ಟ ಸಂದೇಶ ರವಾನಿಸಿದ್ರು. कार्यकर्ता काम करता है, नेता काम करता है और चुनाव के पहले कभी कभी हेलीकॉप्टर सिस्टम से टिकट मिल जाता है, कभी कभी तो दूसरी पार्टी से हेलीकॉप्टर सिस्टम से टिकट मिल जाता है. तो मैंने वेणुगोपाल जी से कह रखा है, जो भी जनता के साथ खड़ा है, जो भी कांग्रेस पार्टी के लिए काम कर रहा है, चाहे वो नेता हो, छोटा से छोटा कार्यकर्ता हो, उसको टिकट मिलना चाहिए. ಇದಕ್ಕೂ ಮೊದಲು ಅಂಬೇಡ್ಕರ್ ಭವನದಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ರೀಲಾಂಚ್ ಕಾರ್ಯಕ್ರಮ ನಡೆಯಿತು. ಪತ್ರಿಕೆಯನ್ನ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ರೀಲಾಂಚ್ ಮಾಡಿದ್ರು. ಈ ಸಮಾರಂಭದಲ್ಲಿ ಎಐಸಿಸಿ ಉಪಾಧ್ಯಕ್ಷರು ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಸತ್ಯದ ಶಕ್ತಿಯನ್ನ ಹೊಸಕ್ಕೆ ಹಾಕಲು ಅಧಿಕಾರದ ಶಕ್ತಿ ಪ್ರಯತ್ನಿಸುತ್ತಿದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ್ರು. The power of truth is being completely replaced by the truth of power. And anybody who attempts to say the truth, who attempts to stand for the truth, is pushed aside in different forms. Dalits are beaten up, minorities are frightened, journalists are threatened, bureaucrats are threatened. ಒಟ್ಟಾರೆ ರಾಹುಲ್ ಗಾಂಧಿ ಮುಂದಿನ ಲೋಕಸಭಾ ಚುನಾವಣೆಗೂ ಕರ್ನಾಟಕವೇ ಕೇಂದ್ರ ಸ್ಥಾನವಾಗಲಿದೆ ಎಂಬ ಸೂಚನೆಯನ್ನ ಈ ಮೂಲಕ ರವಾನಿಸಿದ್ದಾರೆ. ವೀರೇಂದ್ರ ಉಪ್ಪುಂದ ಮತ್ತು ಶ್ರೀನಿವಾಸ ಹಳಕಟ್ಟಿ, ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್.